ಭಾಗ್ಯದ ಲಕ್ಷ್ಮೀ ಬಾರಮ್ಮ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ 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 ಲಕ್ಷ್ಮೀ ಬಾರಮ್ಮ ಗೆಜ್ಜೆ ಕಾಲ್ಗಳ ಧ್ವನಿಯ ತೋರುತ್ತ ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ್ತ ಗೆಜ್ಜೆ ಕಾಲ್ಗಳ ಧ್ವನಿಯ ತೋರುತ್ತ ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ್ತ ಸಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ 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 ಲಕ್ಷ್ಮೀ ಬಾರಮ್ಮ ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಶುಕ್ರವಾರ. ಎಲ್ಲರಿಗೂ ಶುಕ್ರವಾರ ಲಕ್ಷ್ಮೀದೇವಿ ಒಳ್ಳೇದು ಮಾಡಲಿ ಅಂತ ಅಂದ್ಕೊಳ್ತೀನಿ. ಶುಕ್ರವಾರದ ಪೂಜೆನ ನಾನು ಆದಷ್ಟು ಸ್ವಲ್ಪ ಲೇಟ್ ಆಗುತ್ತೆ, ಒಂದು 7:30-8 ಗಂಟೆ ಆಗುತ್ತೆ ಪೂಜೆ ಮಾಡೋಷ್ಟೊತ್ತಿಗೆ. ಏಕೆಂದರೆ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದಿರ್ತೀನಿ, ಆದರೆ ನಾನು 7 ಗಂಟೆಗೆ ಸುವಾಸನ ಸ್ಕೂಲಿಗೆ ಕಳಿಸ್ಬೇಕಲ್ಲ, ಹಾಗಾಗಿ ಸ್ವಲ್ಪ ತಿಂಡಿ ಎಲ್ಲ ರೆಡಿ ಮಾಡಿ ಅವನು ಕಳಿಸ್ಬಿಟ್ಟು ನಾನು ಆಮೇಲೆ ದೇವ್ರ ಮನೆಗೆ ಬರ್ತೀನಿ. ಆದರೆ ಅಷ್ಟೊತ್ತಿಗೆ ಇದ್ದು ನಾನಾಗಲೇ ಬಾಗಿಲೆಲ್ಲ ತೊಳೆದು ಹೊಸ್ಲು ಕುಂಕುಮ ಇಟ್ಟು ನೆಲ ಒರೆಸ್ಕೊಂಡು ಅದೆಲ್ಲ ಕೆಲಸ ಮಾಡ್ಕೊಂಡಿರ್ತೀನಿ. ಮತ್ತು ಹಿಂದಿನ ದಿವಸ ರಾತ್ರಿ ಗುರುವಾರ ರಾತ್ರಿ ನಾನು ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ದೇವ್ರ ಸಾಮಾನು ತೊಳೆದಿಟ್ಟಿರ್ತೀನಿ. ಹಾಗಾಗಿ ನಮಗೇನಾಗುತ್ತೆ, ನನಗೆ ಶುಕ್ರವಾರ ಅವನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ನಾನು ದೇವ್ರ ಮನೆಯಲ್ಲಿ ಕೆಲಸ ಮಾಡೋಕ್ಕೆ ಶುರು ಆಗುತ್ತೆ. ದೇವ್ರ ಮೇಲೆ ಕೂಡ ಅಷ್ಟೇ ಒಂದು ಅರ್ಧ ಮುಕ್ಕಾಲು ಗಂಟೆನೇ ಕೆಲಸ ಹಿಡಿಯುತ್ತೆ. ಏಕೆಂದರೆ ರಾತ್ರಿ ಏನೇ ನಾವು ಕ್ಲೀನ್ ಮಾಡಿದ್ರು ಮತ್ತೆ ಬೆಳಗ್ಗೆ ಎದ್ದು ಇನ್ನು ಮತ್ತೊಂದು ಸಲ ನಾನು ಮನೆಗಳೆಲ್ಲ ತೊಳ್ಕೊಂಡು ಕಟ್ಟೆ ಎಲ್ಲ ಒರೆಸ್ಕೊಂಡು ಆಮೇಲೆ ಶುರು ಮಾಡ್ತೀನಿ. ಈಗ ಅದೆಲ್ಲ ಶುರು ಮಾಡ್ಕೊಂಡು ನಾನು ಇವಾಗ ಕಳಸ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನನಗೆ ಹತ್ತಿರದಿಂದ ಏನೂ ತೋರ್ಸೋಕ್ಕಾಗಿಲ್ಲ, ಏನು ಇದು ಮಾಡ್ಕೋಬೇಡಿ. ಮತ್ತೊಂದು ದಿವಸ ನಾನು ಫುಲ್ಲು ಡೀಟೇಲಾಗಿ ನಿಮಗೆ ಎಲ್ಲ ತೋರಿಸ್ತೀನಿ. ಇವತ್ತು ಸಿಂಪಲ್ಲಾಗಿ ನನ್ನ ಪೂಜೆಯ ವ್ಲಾಗ್ ಹೇಗಿರುತ್ತೆ ಅನ್ನೋದನ್ನು ಮಾತ್ರ ನಾನು ನಿಮಗೆ ತೋರಿಸ್ತಿದ್ದೀನಿ. ಪ್ರಿಪ್ರೇಷನ್ ಹೇಗೆ ಮಾಡ್ಕೊಳ್ತೀನಿ, ಯಾವ ಥರ ರೆಡಿ ಮಾಡಿ ನಾನು ದೇವ್ರ ಮನೇನ. ಆಮೇಲೆ ಹಸ್ಬೆಂಡ್ ಪೂಜೆ ಮಾಡ್ತಾರೆ, ಅವ್ರು ಬಂದು ನಾನೇನು ಮಾಡ್ತೀನಿ, ಇದೆಲ್ಲ ರೆಡಿ ಮಾಡಿ ಕುಂಕುಮ ಇಟ್ಟು ಹೂವು ಇಟ್ಟು ರಂಗೋಲಿ ಹಾಕಿ ಎಲ್ಲ ರೆಡಿ ಮಾಡಿ ನಾನು ಬಿಡ್ತೀನಿ. ಅಷ್ಟೊತ್ತಿಗೆ ಅವರು ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡಿಬಿಡ್ತಾರೆ. ಏಕೆಂದರೆ ನಾವು ಹಿಂದಿನ ದಿವಸ ಗುರುವಾರ ರಾತ್ರಿ ನಾನು ದೇವ್ರ ಸಾಮಾನು ತೊಳ್ಕೊಳ್ಳೋದು ಕಾರಣ, ಗುರುವಾರ ಕೂಡ ನಾವು ರಾಘವೇಂದ್ರ ಸ್ವಾಮಿ ದೀಪಗೋಸ್ಕರ ದೇವ್ರ ಪೂಜೆ ಮಾಡಿರ್ತೀವಿ ಅಲ್ವಾ, ಹಾಗಾಗಿ ತಕ್ಷಣ ತೆಗಿಬಾರ್ದು ಅಂಥೇಳಿ ನಾನು ನೈಟು ತೊಳೆದಿಡ್ತೀನಿ. ಅಡುಗೆ ಮನೆ ಕ್ಲೀನ್ ಮಾಡಾದಮೇಲೆ ದೇವ್ರ ಸಾಮಾನ ತೊಳೆದಿಟ್ಟಿರ್ತೀನಿ. ಆದರೆ ಈಗ ಅನ್ನಿಸ್ತಿದೆ ನನಗೆ, ನಾವು ಯಾಕೆ ಬುಧವಾರನೇ ಈ ಕೆಲಸ ಮಾಡ್ಕೋಬಾರ್ದು ಅಂಥೇಳಿ. ಏನಂದರೆ ನಮಗೆ ಗುರುವಾರ ಕೂಡ ಹೆಚ್ಚು ಕಡಿಮೆ ಎಲ್ಲರೂ ರಾಘವೇಂದ್ರ ಸ್ವಾಮಿ ಪೂಜೆ ಬಾಬಾ ಪೂಜೆ ರಾಘವೇಂದ್ರ ಸ್ವಾಮಿ ಪೂಜೆ ಮಾಡ್ತಾರೆ. ಅದಕ್ಕೆ ನಾವೇನು ಮಾಡಬೇಕು, ಇನ್ಮೇಲೆ ಅನಿಸುತ್ತೆ ಬುಧವಾರನೇ ನಾನು ಫುಲ್ ಎಲ್ಲ ದೇವ್ರ ಮನೆ ಕ್ಲೀನ್ ಮಾಡಿ ರೆಡಿ ಮಾಡ್ಕೊಂಡಾಗ ಗುರುಗಳ ಪೂಜೆ ಕೂಡ ನಮಗೆ ಒಳ್ಳೆ ಶುಭದಾಯಕವಾಗಿರುತ್ತೆ ಅಲ್ವಾ. ಹಾಗೆ ಮಾಡ್ಕೋಬೇಕು ಅಂತೇಳಿ ನಾನು ಇವಾಗ ಅಂದ್ಕೊತಿದ್ದೀನಿ. ಮುಂದಿನ ವಾರದಿಂದ ಶುರು ಮಾಡೋಣ, ಬುಧವಾರದಿಂದನೇ ಅಂತೇಳಿ. ಆವತ್ತು ನಾನು ನಿಮಗೆ ಎಲ್ಲ ಥರದ ಡೀಟೇಲ್ಸು ಕೊಡ್ತೀನಿ. ಮತ್ತು ನನ್ನಲ್ಲಿ ಏನೇನು ವಿಗ್ರಹ ಇದೆ ಮತ್ತು ಯಾವ ಥರ ನಾನು ಪೂಜೆ ಮಾಡ್ತೀನಿ, ಅದಕ್ಕೇನು ಪ್ರಿಪ್ರೇಷನ್ ಮಾಡ್ಕೊಂಡಿರ್ತೀನಿ
ಆಮೇಲೆ ಶುಕ್ರವಾರದ ದಿವಸ ಹೇಗೆ ಇದು ಮಾಡ್ಕೊಳ್ಳೋದು ಅಂತ ನಾನೆಲ್ಲನೂ ಅವತ್ತು ಡೀಟೇಲಾಗಿ ಹೇಳ್ತೀನಿ. ಟಿಪ್ಸ್ ಆಗಲಿ ಮತ್ತು ಯಾವ ಥರ ಮಾಡಿಕೊಂಡ್ರೆ ಹೇಗೆ ಒಳ್ಳೆಯದು ಅನ್ನೋದಾಗಲಿ. ನನ್ನ ಮೊದಲನೇ ಟಿಪ್ಸು ಇವಾಗ ಅಂದ್ಕೊಂಡಿದ್ದೇನಪ್ಪ ಅಂದರೆ, ನನಗೆ ಅನಿಸಿದ್ದು ನೈಟೆಲ್ಲ ಮಾಡ್ಕೊಳ್ಳೋ ಬದಲು ನಾವು ಬುಧವಾರ ಮಾಡಿದ್ರೆ ಬಾಬಾಗೆ ಮಾಡೋರು, ರಾಘವೇಂದ್ರ ಸ್ವಾಮಿ ಮಾಡೋರೆಲ್ಲ ಅವತ್ತು ಕೂಡ ಒಂದು ಕ್ಲೀನ್ ಇರುತ್ತೆ ಅಲ್ವಾ, ದೇವ್ರ ಮನೆ ಯಾವುದೇ ಮೈಲಿಗೆ ಇಲ್ದಂಗೆ ಆ ಥರ ಪ್ರಿಪೇರ್ ಮಾಡ್ಕೋಬೇಕು ಅಂತೇಳಿ ಅಂದ್ಕೊತಾ ಇದ್ದೀನಿ. ಇನ್ಮೇಲೆ ಹಾಗೇ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಇವತ್ತು ಇದು ನೋಡಿ, ನಾನೇನು ಇಲ್ಲ, ಸಿಂಪಲ್ಲಾಗಿ ಮಾಡ್ತಾಯಿರೋದು. ಎಲ್ಲ ಫೋಟೋ ಒರೆಸಿದ್ದೀನಿ. ಹಾಗೆಯೇ ಕುಂಕುಮ ಇಟ್ಕೊತಿದ್ದೀನಿ. ವಿಗ್ರಹಗಳಿಗಾಗಲಿ ಇದಕ್ಕಾಗಲಿ ಇಟ್ಟು ದೀಪಕ್ಕೆಲ್ಲ ರೆಡಿ ಮಾಡಿಕೊಂಡು ಬತ್ತಿ ಹಾಕಿ ರೆಡಿ ಮಾಡ್ತಿದ್ದೀನಿ. ನಮಗೆ ಏನಪ್ಪ ಅಂದರೆ, ಮಂಗಳವಾರ ಶುಕ್ರವಾರ ಅನ್ನೋದು ನಮ್ಮ ಮನೆ ದೇವ್ರ ವಾರ. ಆಗ ಚೌಡೇಶ್ವರಿಗೆ ನಾವು ಪೂಜೆ ಮಾಡೋದ್ರಿಂದ ನಮಗೆ ಲಕ್ಷ್ಮೀ ಪೂಜೆನೂ ಆದಂಗೆ ಆಗುತ್ತೆ, ನಮ್ಮ ಮನೆ ದೇವ್ರ ಪೂಜೆನೂ ಆಗುತ್ತೆ. ನಾವು ಏನೇ ಮಾಡಿದ್ರೂ ಮೊದಲು ಮನೆ ದೇವ್ರದ್ದು ಒಂದು ಪೂಜೆ ಅನ್ನೋದು ಭಾಳ ಮುಖ್ಯ ಅಲ್ವಾ. ನಾವು ಆಮೇಲೆ ನಾವೆಲ್ಲ ದೇವ್ರನ್ನೂ ನಾವು ಪೂಜೆ ಮಾಡಬೇಕು. ಮೊದಲು ಮನೆ ದೇವ್ರನ್ನ ನಾವು ಫಸ್ಟು ಪ್ರಿಪ್ರೇಷನ್ ಕೊಡಬೇಕು. ನಮಗೆಲ್ಲದಕ್ಕೂ ಫಸ್ಟು ನಮಗೆ ಒಳ್ಳೆಯದಾಗಬೇಕು ಅಂದರೆ ಮನೆ ದೇವ್ರ ಪೂಜೆನೇ ನಮಗೆ ಮೊದಲನೇ ಇದು. ಹಾಗಾಗಿ ನಾನು ಮಂಗಳವಾರ ಶುಕ್ರವಾರ ಎರಡೂ ದಿವಸ ನನಗೆ ಮನೆ ದೇವ್ರ ಪೂಜೆ ಆಗಿರುತ್ತೆ. ಜೊತೆಗೆ ಈಗೇನಾಗ್ತದೆ ಏನಂತಾರೆ, ಮಂಗಳವಾರ ಶುಕ್ರವಾರ ಎಲ್ಲ ದೇವ್ರ ಸಾಮಾನು ತೆಗಿಬಾರ್ದು ಅಂತೇಳಿ ತಾನೇ ನಾವು ಗುರುವಾರ ಪಾತ್ರೆ ತೊಳ್ಕೊಳ್ಳೋದೆಲ್ಲ ಮಾಡ್ಕೊಳ್ತೀವಿ. ಅದನ್ನೇ ಇನ್ಮೇಲೆ ಬುಧವಾರ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಗುರುಗಳನ್ನ ನಾವು ಪೂಜೆ ಮಾಡೋದು ಕೂಡ ತುಂಬ ಒಳ್ಳೆಯದಲ್ವ. ಗುರುಗಳ ಆಶೀರ್ವಾದನೂ ಬೇಕು. ನಮ್ಮಲ್ಲೆಲ್ಲ ಹೇಳ್ತಾರೆ ಗುರುವಾರ ಮಂಗಳವಾರ ಮತ್ತು ಶುಕ್ರವಾರ ಯಾರಿಗೂ ಏನೂ ದುಡ್ಡು ಕೊಡೋದಾಗಲಿ, ಒಂದು ಹಾಲು ಮೊಸರು ಒಂದು ಉಪ್ಪು ಅಂಥದ್ದು ಯಾರಿಗೂ ಏನೂ ಕೊಡಬಾರ್ದು ಅಂತ ಹೇಳ್ತಾರೆ. ಹಾಗೆಯೇ ಮಂಗಳವಾರ ಶುಕ್ರವಾರ ಒಂದು ಅಮಾವಾಸ್ಯೆ ಹುಣ್ಣಿಮೆ ಅಂಥ ದಿವಸ ಕೂಡ ದೇವ್ರ ಮನೇಲಿ ಯಾವುದೇ ದೇವ್ರನ್ನ ಕದಲಿಸ್ಬಾರ್ದು. ತೆಗೆದು ತೊಳೆಯೋದಾಗಲಿ ಮಾಡೋದಾಗಲಿ ಮಾಡಬಾರ್ದು. ಅವತ್ತು ಬರೀ ಹೂವು ಒಂದು ತೆಗೆದು ಹೂವು ಇಟ್ಟು ಪೂಜೆ ಮಾಡಿ ಅಂತ ನಮ್ಮ ಹಿರಿಯರು ಕೂಡ ನಮ್ಗೆ ಹಾಗೆ ಹೇಳ್ಕೊಟ್ಟಿರೋದು. ಹಾಗಾಗಿ ನಾವು ಹಾಗೆ ಮಾಡ್ತೀವಿ ಕೂಡ. ಏಕೆ ಅವತ್ತು ನಮಗೆ ಶುಕ್ರವಾರ ಅನ್ನೋದಂತೂ ತುಂಬಾ ಒಳ್ಳೆಯ ದಿನ. ಅವತ್ತು ಆದಷ್ಟು ಮನೇಲಿರೋ ನೆಗೆಟಿವ್ ಎನರ್ಜಿನೆಲ್ಲ ನಾವು ಹೊರಗಡೆ ಹಾಕಬೇಕು ಅಂದರೆ ಪೂಜೆ ಮಾಡುವಾಗ ಸ್ವಲ್ಪ ಧೂಪಗಳು ಹಾಕೋದು, ಮನೆಗೆಲ್ಲ ಧೂಪಗಳನ್ನ ಅದರಲ್ಲೂ ಸಾಂಬ್ರಾಣಿ ಧೂಪ ಹಾಕೋದಂತೂ ತುಂಬಾ ಒಳ್ಳೆಯದು. ಈ ನಾವು ರೆಡಿಮೇಡ್ ಸಾಂಬ್ರಾಣಿ ತಂದು ಹಚ್ತೀವಲ್ವ, ಅದಕ್ಕಿಂತ ನಾವು ಈ ಪುಡಿ ಸಾಂಬ್ರಾಣಿ ಬರುತ್ತಲ್ಲ ಕಲ್ಲಿಂದು, ಅದನ್ನು ತಂದು ನಾವು ಮನೇಲಿ ಒಂದು ಧೂಪ ಹಾಕಬೇಕು ಅವತ್ತು ಶುಕ್ರವಾರ. ಅದು ಭಾಳ ಒಳ್ಳೆಯದು. ಈಗೆಲ್ಲ ರೆಡಿಮೇಡ್ ಬಂದ್ಬಿಟ್ಟಿದೆ, ಟ್ಯೂಬ್ಗಳನ್ನ ತಂದು ಹಚ್ತೀವಿ. ಅದು ಇವಾಗೆಲ್ಲ ಆದಷ್ಟು ಕೆಲವರೆಲ್ಲ ಮನೇಲೇ ಪ್ರಿಪೇರ್ ಮಾಡ್ಕೊತಾ ಇದ್ದಾರೆ. ಅದು ನ್ಯಾಚುರಲಿಟಿಯಾಗಿ ಬರುವಂಥದ್ದು ಏನಪ್ಪ ಅಂದರೆ, ನಮಗೆ ಸಾಂಬ್ರಾಣಿ ಅನ್ನೋದು ಅದು ಕಲ್ಲಿಂದ ಮಾಡಿರ್ತಾರಲ್ಲ, ಸಾಂಬ್ರಾಣಿ ಪುಡಿ ಇರುತ್ತಲ್ಲ ಅದರಿಂದ ಮಾಡೋದು. ಆದಷ್ಟು ಮನೇಲಿ ನಾವು ಅದನ್ನು ತಂದಿಟ್ಕೊಂಡಿರಬೇಕು. ಅಟ್ಲೀಸ್ಟು ಶುಕ್ರವಾರನಾದರೂ ನಾವು ಅದನ್ನು ಧೂಪ ಹಾಕಬೇಕು. ಮನೆಗೆಲ್ಲದಕ್ಕೂ, ಮನೆ ಎಲ್ಲ ಕಡೆ ಎಲ್ಲ ರೂಮ್ಗಳಿಗೂ ಧೂಪ ಹಾಕ್ಕೊಂಡು ಬರಬೇಕು. ಯಾಕೆ ಅಂತ ಹೇಳಿದ್ರೆ, ನಮಗೆ ಏನಾಗುತ್ತೆ, ಮನೇಲಿರೋ ನೆಗೆಟಿವ್ ಎನರ್ಜಿ ಎಲ್ಲ ಆಚೆ ಹೋಗುತ್ತೆ. ಈ ಮನಸ್ತಾಪಗಳು, ಬೇಜಾರು ಅಂಥವೆಲ್ಲ ಮನೇಲಿದ್ದಾಗ ಒಂಥರ ಆ ಥರ ಮಾಡಿದಾಗ ನಿಮಗೆ ಶಾಂತಿ ಸಿಕ್ಕಿದಂಗೆ ಆಗುತ್ತೆ. ನಾನು ಸಾಮಾನ್ಯವಾಗಿ ಏನು ಮಾಡ್ತೀನಿ ಅಂದರೆ, ಸಂಜೆ ಟೈಮ್ ಮಾಡ್ಕೊತೀನಿ. ಬೆಳಗ್ಗೆ ಎಲ್ಲ ಮಾಮೂಲಿ ಸಾಂಬ್ರಾಣಿ ಧೂಪನೇ ಹಚ್ಚಿರ್ತೀನಿ. ಸಂಜೆ ಮಾತ್ರ ನಾನು ಏನು ಮಾಡ್ತೀನಿ ಅಂದರೆ, ಅದು ಬೆಂಕಿಗೆ ಹಾಕ್ಕೊಳ್ತೀನಿ. ಮೊದಲೆಲ್ಲ ನಮಗೆ ಹಳೆ ಕಾಲದಲ್ಲಿ ಸೌದೆ ಒಲೆ ಇರ್ತಿತ್ತು, ಹಾಗಾಗಿ ನಮಗೆ ಇಜ್ಜಲೆಲ್ಲ ಸಿಗೋದು. ಈಗ ನಮಗೆ ಅದು ಸಿಗೋದಿಲ್ಲ. ಅದಕ್ಕೆ ನಾವೇನು ಮಾಡ್ಕೋಬೇಕು, ಈ ತೆಂಗಿನಕಾಯಿ ಕಂಟ ಇರುತ್ತೆ, ಚಿಪ್ ಇರುತ್ತಲ್ಲ, ಈಗ ಮನೇಲೇ ನಾವು ತೆಂಗಿನಕಾಯಿ ಎಲ್ಲ ಒಡೆದು ಮಾಡ್ಕೊತೀವಲ್ಲ, ಆ ತೆಂಗಿನಕಾಯಿನ ಆದಷ್ಟು ಬಿಸಾಕಬಾರ್ದು. ಅದನ್ನು ನಾವು ಹಾಗೆ ಇಟ್ಕೊಂಡಿರಬೇಕು. ಇಟ್ಕೊಂಡು ನಮಗೆ ಬೇಕು ಅಂದಾಗ ಅದು ಸಾಂಬ್ರಾಣಿ, ಈಗ ನೀವು ಅಮಾವಾಸ್ಯೆ ಹುಣ್ಣಿಮೆ ದಿವಸ ಕೂಡ ಮಾಡ್ಕೋಬೋದು, ಶುಕ್ರವಾರ ಕೂಡ ಮಾಡ್ಕೋಬೋದು. ಈಗೇನಪ್ಪ ಅಂದರೆ ಗ್ಯಾಸ್ ಮೇಲೆ ಇಟ್ಬಿಟ್ರೆ ನಮಗೆ ಅದೇ ಬೆಂಕಿ ಆಗಿಬಿಡುತ್ತೆ. ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ, ಅದನ್ನೇ ಸ್ವಲ್ಪ ಬೆಂಕಿ ಥರ ಮಾಡಿಕೊಂಡು ಅದಕ್ಕೆ ನಾನು ಸಾಂಬ್ರಾಣಿ ಹೊಗೆ ಕೊಟ್ಕೊತೀನಿ. ತುಂಬಾ ಒಳ್ಳೆಯದು. ಅವಾಗೇನಾಗುತ್ತೆ, ನಮಗೆ ಮುಸ್ಸಂಜೆಯಲ್ಲಿ ಮನೇಲಿರೋ ಒಂದು 6 ಗಂಟೆ ಅಷ್ಟೊತ್ತಿಗೆ ಮನೇಲಿರೋದೆಲ್ಲ ನೆಗೆಟಿವ್ ಎನರ್ಜಿ ಎಲ್ಲ ಆಚೆ ಹೋಗಿ ನಾವು ಹೊಸಲು ಪೂಜೆ ಮಾಡಿ ದೇವ್ರ ದೀಪ ಹಚ್ಚಿ ಒಂದು ಪೂಜೆ ಮಾಡಿದಾಗ ಲಕ್ಷ್ಮಿ ಸಂಜೆ ಮುಂದೆ ಮನೆಗೆ ಬರ್ತಾಳೆ ಅಂತ ಹೇಳ್ತಾರೆ. ಆಗ ನಮಗೆ ಮನೆಗೆ ಲಕ್ಷ್ಮಿ ಆಹ್ವಾನ ಆದಂಗೆ ಆಗುತ್ತೆ. ಮನೆಯಲ್ಲಿ ಶಾಂತಿ ಸಮಾಧಾನ ಇರುತ್ತೆ. ಆದಷ್ಟು ದುಡ್ಡನ್ನ ಯಾರಿಗೂ ಕೊಡ್ದಂಗೆ ಅವತ್ತು ನಾವು ನೋಡ್ಕೊಳ್ಬೇಕು. ಲಕ್ಷ್ಮಿನ ಆಚೆ ಯಾವುದೇ ಕಾರಣಕ್ಕೂ ಕಳಿಸ್ಬಾರ್ದು. ಆ ಥರ ನಾವು ನೋಡಿಕೊಂಡಾಗ, ಮತ್ತು
ಮನೆ ನೀಟಾಗಿರೋಂಗೆ, ದೇವ್ರ ಮನೆ ಆದಷ್ಟು ಕ್ಲೀನಾಗಿರೋಂಗೆ ನಾವು ನೋಡಿಕೊಂಡಾಗ ಲಕ್ಷ್ಮಿ ಇಲ್ಲೇ ನೆಲೆ ನಿಲ್ತಾಳೆ. ನನಗೂ ಏನಪ್ಪ ಅಂದರೆ ಒಂದು ಸಣ್ಣ ಏನಾಗುತ್ತೆ, ಸ್ವಲ್ಪ ನಮಗೂ ಬೇಜಾರಾದಾಗ, ಮತ್ತೊಂದು ಏನೋ ಹಿಂಸೆ ಆದಾಗ, ಮನೇಲಿ ಏನೋ ಕಿರುಕಾದಾಗ ನಾವು ಸ್ವಲ್ಪ ನೆಗ್ಲೆಕ್ಟ್ ಮಾಡಿಬಿಡ್ತೀವಿ. ಅಯ್ಯೋ ಬೇಜಾರು ಇವತ್ತು, ಹೋಗು, ಏನೂ ಮಾಡೋದು ಬೇಡ ಅಂಥೇಳಿ. ಆದರೆ ಮತ್ತೆ ನಾವೆಲ್ಲ ಅದನ್ನು ಕ್ಲೀನ್ ಮಾಡಿ ರೆಡಿ ಮಾಡಿಕೊಂಡು ಒಂದು ದೀಪ ಹಚ್ಚಿದಾಗ ಮತ್ತೆ ಒಂದು ಮನಃಶಾಂತಿ ಅನ್ನೋದು ಸಿಗುತ್ತೆ. ಆವಾಗ ಮತ್ತೆ ನಮಗೆ ಉತ್ಸಾಹ ಬರುತ್ತೆ. ಹಾಗಾಗಿ ನಮಗೆ ಇದು ದೇವ್ರ ಪೂಜೆ ಅನ್ನೋದು ಒಂದು ಎನರ್ಜಿ ಇದ್ದಂಗೆ. ನಮ್ಮ ದೇಹಕ್ಕಲ್ಲದೆ ನಮ್ಮ ಮನಸ್ಸಿಗೆ ನಮಗೆ ಒಂದು ಎನರ್ಜಿ ಬೇಕು ಅಂದಾಗ ನಾವು ದೇವ್ರ ಮನೆಯನ್ನು ಸ್ವಚ್ಛ ಮಾಡಿ ಒಂದು ಹೂವು ಇಟ್ಟು ಒಂದು ಪೂಜೆ ಮಾಡಿದ್ವಿ ಅಂದರೆ ನಿಜವಾಗ್ಲೂ ನಮಗೆ ಅವತ್ತು ಎಷ್ಟು ಫ್ರೆಶ್ ಆಗ್ತೀವಿ ಅಂದರೆ ಅಷ್ಟು ಫ್ರೆಶ್ ಆಗ್ತೀವಿ, ಅಷ್ಟು ಚೆನ್ನಾಗಿರುತ್ತೆ. ಹಾಗಾಗಿ ನಾವು ಆದಷ್ಟು ವಾರಗಳಲ್ಲಿ ಮಾತ್ರ ನೀಟಾಗಿ ಮಾಡೋದನ್ನು ನಾವು ಅಭ್ಯಾಸ ಮಾಡ್ಕೋಬೇಕು. ತುಂಬ ಮನೆಗೂ ಕೂಡ ಒಂದು ಒಳ್ಳೆ ಎನರ್ಜಿ ಸಿಕ್ಕಿದಂಗೆ ಆಗುತ್ತೆ. ತಾಯಿ ಕೂಡ ಅಷ್ಟೇ, ಏನೂ ಕೇಳೋದಿಲ್ಲ. ನಮಗೆ ಧೂಪ, ದೀಪ, ನೈವೇದ್ಯಗಳು ಅಷ್ಟೇ ಕೇಳೋದು. ಸಿಂಪಲ್ಲಾಗೆ ಬೇಕು ಅಂದರೆ ಒಂದು ಸಿಹಿ ಅವಲಕ್ಕಿನೋ ಅಥವಾ ಒಂದು ಬೆಲ್ಲದ ಅನ್ನನೋ, ಪೊಂಗಲ್ ಥರ ಸಿಹಿ ಪೊಂಗಲ್ ಆ ಥರ ಮಾಡಿಡ್ಬೋದು. ಅಥವಾ ಡ್ರೈ ಫ್ರೂಟ್ಸು, ಹಣ್ಣುಗಳು ಅದನ್ನು ಕೂಡ ನೀವು ಇಡ್ಬೋದು. ಇವಾಗ ಅರ್ಜೆಂಟಾಗಿ ಏನೂ ನೈವೇದ್ಯಕ್ಕೆ ಮಾಡೋಕ್ಕಾಗಲಿಲ್ವಾ, ಸ್ವಲ್ಪ ಡ್ರೈ ಫ್ರೂಟ್ಸು, ಬಾಳೆಹಣ್ಣು ಅಂಥದ್ದನ್ನು ನೀವಿಟ್ಟು ಪೂಜೆ ಮಾಡ್ಬೋದು. ಅದು ಕೂಡ ಸಾಕು. ತಾಯಿಗೆ ಬೇಕಾಗಿರೋದು ನಮ್ಮ ಭಕ್ತಿ, ನಮ್ಮ ಆಡಂಬರ ಬೇಡ, ಅಲಂಕಾರಗಳಾಗಲಿ ಮತ್ತೊಂದಾಗಲಿ ಬೇಕಿಲ್ಲ. ಆಕೆಗೆ ಬೇಕಾಗಿರೋದು ಒಂದು ಭಕ್ತಿಯಿಂದ ನಾವೊಂದು ಕ್ಲೀನಾಗಿ ಒಂದು ಪೂಜೆ ಮಾಡೋದನ್ನು ಅಷ್ಟೇ ತಾಯಿ ಕೇಳೋದು. ನಾನು ಸಂಜೆ ಅದೇ ನಿಮಗೆ ಹೇಳಿದ್ನಲ್ಲ, ಧೂಪದ ಹಾಕಬೇಕು ಅಂತ, ಅದನ್ನು ನಾನು ಸಂಜೆ ಹೊತ್ತು ಮಾಡ್ಕೊಳ್ತೀನಿ. ಅದಕ್ಕೆ ನಾನೇನು ಮಾಡ್ತೀನಿ, ತೆಂಗಿನ ಚಿಪ್ಪನ್ನ ನಾನು ಬಿಸಿ ಮಾಡಿ ಕಾಯಿಸಿ ಗ್ಯಾಸ್ ಮೇಲಿಟ್ಟು ಬೆಂಕಿ ಥರ ಮಾಡ್ಕೊಳ್ತೀನಿ. ಅದಕ್ಕೆ ಒಂದೆರಡು ಪಲಾವ್ ಎಲೆ ಮತ್ತು ಒಂದು ಬಿಳಿ ಸಾಸಿವೆ, ಮನೇಲಿ ಯಾವಾಗಲೂ ಬಿಳಿ ಸಾಸಿವೆ ತಂದಿಟ್ಕೊಳ್ಳಿ. ದೃಷ್ಟಿ ತೆಗೆಯೋದಕ್ಕಾಗಲಿ, ಈ ಥರ ಧೂಪ ಹಾಕೋದಕ್ಕಾಗಲಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಈಗ ನೋಡಿ, ಮನೆಯಲ್ಲಿ ಪ್ರತಿಯೊಂದು ರೂಮ್ಗೂ ನಾನು ಹೋಗಿ ಸ್ವಲ್ಪ ಸಾಂಬ್ರಾಣಿ ಹೊಗೆನ ಮಾಡ್ತೀನಿ. ನಾನು ಸಾಂಬ್ರಾಣಿ ಪೌಡ್ರನ್ನ ತಂದಿಟ್ಕೊಂಡಿದ್ದೀನಿ, ಬಿಳಿ ಸಾಸಿವೆ ಇಟ್ಕೊಂಡಿದ್ದೀನಿ. ಅದನ್ನು ಹಾಕಿದಾಗ ನಿಮಗೆ ನೋಡಿ, ಈ ಸಾಂಬ್ರಾಣಿ ಹೊಗೆ ಮನೆಯಲ್ಲೆಲ್ಲ ಆದಾಗ ಮನೇಲಿರುವಂಥ ನೆಗೆಟಿವ್ ಎನರ್ಜಿ ಎಲ್ಲ ಆಚೆ ಹೋಗುತ್ತೆ. ಆದಷ್ಟು ನಾವು ಹಾಗೆ ಮಾಡ್ಕೋಬೇಕು. ಎಲ್ಲ ರೂಮ್ಗೂ ಹೋಗಿ ಹೊಗೆನ ಎಲ್ಲ ರೂಮಲ್ಲೂ ಹರಡಬೇಕು, ಆ ಥರ ನಾವು ಮಾಡ್ಕೋಬೇಕು. ಆಗ ನಿಜವಾಗ್ಲೂ ಮನೆಯಲ್ಲಿ ಒಳ್ಳೆ ಒಂದು ದೇವಸ್ಥಾನದ ಒಂದು ಅನುಭವ ಆಗುತ್ತೆ ನಮಗೆ. ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ, ನನ್ನ ಒಂದು ಪುಟ್ಟ ಶುಕ್ರವಾರದ ಒಂದು ಪೂಜೆನ ನಾನು ಮಾಮೂಲಿಯಾಗಿ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ. ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಹಾಗೆಯೇ ಖಂಡಿತ ನನ್ನ ಚಾನಲ್ನ ಫಾಲೋ ಮಾಡಿ ಫ್ರೆಂಡ್. ನೋಡ್ತಾ ಇರಿ, ನಿಮ್ಮ ಒಂದು ಲೈಕ್ ಅನ್ನೋದು ನನಗೆ ತುಂಬ ಪ್ರೋತ್ಸಾಹ ಕೊಡುತ್ತೆ. ಹಾಗೆ ಯಾರಾದರೂ ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್. ಥ್ಯಾಂಕ್ ಯು, ನಮಸ್ಕಾರ. ಮತ್ತು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.